ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಎನ್ನುವಂತಹ ವಿಚಿತ್ರ ಮನುಷ್ಯ ಈ ಪವಿತ್ರ ಗೋಡೆಗೆ ಮಾಡ್ತಾ ಇದ್ದಂತಹ ವಿಕೃತ ಮೆಸೇಜ್ಗಳ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದೇ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಲಾಯಿತು. ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಮಾಡಿತು. ಈ ಕೃತ್ಯದ ಬಳಿಕ ರೇಣುಕಾಸ್ವಾಮಿಯ ಕುಟುಂಬ ಬೀದಿಗೆ ಬಂತು. ಈಗ ದರ್ಶನ್ ಮತ್ತು ಇಡೀ ಗ್ಯಾಂಗು ಜೈಲು ಕಂಬಿಯನ್ನು ಎಣಿಸ್ತಿದೆ, ಪರಪ್ಪನ ಅಗ್ರಹಾರ ಸೇರಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದು ಒನ್ ಸೈಡ್ ಆಫ್ ದಿ ಸ್ಟೋರಿ. ಬಟ್ಟು ಇದೇ ಸ್ಟೋರಿಯ ಇನ್ನೊಂದು ಆ್ಯಂಗಲನ್ನು ಬಹುಶಃ ಸಾಕಷ್ಟು ಜನ ಗಮನಿಸಿರಲಿಕ್ಕಿಲ್ಲ. ಸಾಕಷ್ಟು ಜನ ಇದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕಾಗಿತ್ತು. ಬಟ್ ಯಾರೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಮೀಡಿಯಾಗಳು ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನು ಎತ್ತಬೇಕಾಗಿತ್ತು. ಯಾವ ಮೀಡಿಯಾವು ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನು ಎತ್ತಲಿಲ್ಲ. ಹೌದು, ಅಫ್ಕೋರ್ಸ್ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ್ದು ಅದರ ಹಿಂದೆ ಏನೇ ಕಾರಣ ಇದ್ದರೂ ಕೂಡ ಅದು ಕ್ಷಮಿಸೋಕೆ ಆಗದಂಥ ಅಪರಾಧ, ಒಪ್ಪೋಣ. ಆದರೆ ಈ ರೀತಿಯಾಗಿ ಈ ಮನುಷ್ಯ ಮಾಡಿತಾ ಇದ್ದ ಅಂತ ಹೇಳಿದ್ರೆ, ಅಂದರೆ ಇಷ್ಟು ಕೆಟ್ಟ ಕೋಪ ಇವರಿಗೆ ಬರಬೇಕಾಗಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ವ. ರೇಣುಕಾಸ್ವಾಮಿಯನ್ನು ಈ ರೀತಿ ಮುಗಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣವೂ ಇರಬೇಕಲ್ವ. ಆ ಕಾರಣ ಏನು? ಆಮೇಲೆ ಇಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಯಾಮಾರಿದ್ರು ಅನ್ನೋದಕ್ಕೆ ಈ ಹಿಂದೆ ಕೂಡ ನಾನೊಂದು ಸ್ಟೋರಿಯನ್ನು ಇಟ್ಟಿದ್ದೆ. ಅದು ಕೂಡ ಒಂದು ಸಾಕ್ಷಿಯಾಗಿ ನಿಲ್ತದೆ. ಅವತ್ತು ನಮ್ಮ ಪೊಲೀಸರು ಸ್ವಲ್ಪ ಅಲರ್ಟ್ ಆಗಿದ್ದರೆ ಇಂಥದ್ದೊಂದು ಘಟನೆ ಇವತ್ತು ನಡೀತಾ ಇರಲಿಲ್ಲ ಅನ್ನೋದು ಕೂಡ ಸತ್ಯ. ಅಷ್ಟು ಮಾತ್ರವಲ್ಲ, ದರ್ಶನ್ ಆ್ಯಂಡ್ ಗ್ಯಾಂಗ್ ಇಲ್ಲಿ ಈ ರೇಣುಕಾಸ್ವಾಮಿಯನ್ನು ಮುಗಿಸಿದಂಥ ಕಾರಣಕ್ಕೋಸ್ಕರ ಜೈಲು ಸೇರಿರ್ಬೋದು. ಆದರೆ ರೇಣುಕಾಸ್ವಾಮಿ ಮಾಡ್ತಾ ಇದ್ದಂಥ ಕೃತ್ಯದ ಬಗ್ಗೆ ನಿಮಗೇನಾದರೂ ಗೊತ್ತಾದರೆ ನಿಮ್ಮ ರಕ್ತವು ಕೂಡ ಕೊತ ಕುದಿಯುತ್ತೆ. ಇಲ್ಲಿ ನಮ್ಮನೆ ಹೆಣ್ಮಕ್ಳಿಗೆ ಯಾರಾದರೂ ಇದೇ ರೀತಿ ಟಾರ್ಚರ್ ಕೊಟ್ಟಿದ್ರೆ ಬಹುಶಃ ನೀವು ಏನು ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕಲ್ವ. ಯಾಕಂತ ಹೇಳಿದ್ರೆ ಅಂತಹ ವಿಕೃತ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರೇಣುಕಾಸ್ವಾಮಿ ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಈ ಸ್ಟೋರಿಯ ಅಥವಾ ಈ ಇಡೀ ಘಟನೆಯ ಇನ್ನೊಂದು ಆ್ಯಂಗಲನ್ನು ನಾವ್ಯಾರೂ ಕೂಡ ನೋಡ್ತಾನೆ ಇಲ್ಲ ಅನ್ನೋದು. ಹೌದು, ಇದಕ್ಕೆ ಪೂರಕವಾಗಿ ಈಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ನ ಸ್ಪರ್ಧೆ ಆಗಬೇಕಾಗಿದ್ದಂತಹ ಮತ್ತು ನಟಿ, ಮಾಡೆಲ್, ಹಾಗೆಯೇ ಬಾಡಿ ಬಿಲ್ಡರ್ ಕೂಡ ಆಗಿರುವಂತಹ, ಆಮೇಲೆ ಡಯಟಿಷಿಯನ್ ಕೂಡ ಆಗಿರುವಂತಹ ಒಬ್ಬ ಲೇಡಿ ಈಗ ತನಗೆ ಎದುರಾದಂತಹ ಎಲ್ಲ ಸಂಕಷ್ಟಗಳನ್ನು ಇದೇ ರೇಣುಕಾಸ್ವಾಮಿಯಿಂದ ತಾನು ಎದುರಿಸಿದಂತಹ ಒಂದಷ್ಟು ಹಿಂಸೆಯನ್ನು ಈಗ ಬಿಚ್ಚಿಟ್ಟಿದ್ದಾರೆ. ಅವರೇ ಚಿತ್ರಲ್ ರಂಗಸ್ವಾಮಿ. ಹೌದು, ಚಿತ್ರಲ್ ರಂಗಸ್ವಾಮಿ ಈಗ ಸಾಕಷ್ಟು ವಿಚಾರವನ್ನು ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸ್ಕ್ರೀನ್ಶಾಟ್ಸ್ಗಳನ್ನು ಶೇರ್ ಮಾಡೋದ್ರ ಮೂಲಕ, ಒಂದಷ್ಟು ವಿಡಿಯೋಗಳ ಮೂಲಕ ತಾನು ಎದುರಿಸಿದಂತಹ ಸಂಕಷ್ಟಗಳನ್ನು ಎಳೆಯಾಗಿ ಬಿಚ್ಚಿಡೋದ್ರ ಮೂಲಕ ಮತ್ತು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಂಥ ದೂರಿನ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಮಾತನಾಡಿದ್ದಾಳೆ. ಇಲ್ಲಿ ದರ್ಶನ್ ಮಾಡಿರೋದು ಸರಿ ಅಂತೇಳಿ ಯಾರೂ ಕೂಡ ವಾದವನ್ನು ಮಾಡ್ತಿಲ್ಲ. ಆದರೆ ಈ ರೇಣುಕಾಸ್ವಾಮಿ ಏನು ಸ್ವತಂತ್ರ ಹೋರಾಟಗಾರನಲ್ಲ, ಬಾರಿ ಸಾಚ ಅಲ್ಲ, ಈತನೊಬ್ಬ ವಿಕೃತ ಮನಸ್ಥಿತಿ ಉಳ್ಳಂಥ ಮನುಷ್ಯ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಬೇಕು. ಇವತ್ತು ರೇಣುಕಾಸ್ವಾಮಿಯನ್ನು ಅದು ಯಾವುದೇ ಕಾರಣಕ್ಕೂ ಕೂಡ ಹತ್ಯೆ ಮಾಡಿದರೂ ಅದು ತಪ್ಪೆ, ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಶ್ನೆ ಏನೇ ಇಲ್ಲ. ಆದರೆ ಇನ್ನೊಂದು ಸೈಡ್ ಆಫ್ ದಿ ಸ್ಟೋರಿಯನ್ನು ಕೂಡ ನಾವು ನೋಡಬೇಕು ಅಂತೇಳಿ ಹೇಳ್ತಾ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ 17 ಜನ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಸೇರಿಯಾಗಿದೆ. ಅವ್ರಿಗಿನ್ನು ಬೇಲ್ ಸಿಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಈ ರೇಣುಕಾಸ್ವಾಮಿ ಇದ್ದಾನಲ್ಲ, ಈತನ ಗಾಂಧಿ ಅಲ್ಲ, ಈತನೇನು ಸಾಚ ಅಲ್ಲ, ಈತ ಸ್ವತಂತ್ರ ಹೋರಾಟಗಾರನು ಕೂಡ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಈತನ ಮನಸ್ಥಿತಿ ಎಷ್ಟು ವಿಕೃತವಾಗಿತ್ತು, ಈತ ಮೊಬೈಲ್ಗೆ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ದ, ಹೇಗೆ ಹೆಣ್ಣು ಮಕ್ಕಳ ಪಾಲಿನ ಒಂದು ರೀತಿಯಲ್ಲಿ ರಾವಣನ ರೀತಿ ಇವನು ಆಗಿದ್ದ, ಇದೆಲ್ಲದರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಲೇಬೇಕು. ಮತ್ತು ಇದ್ರ ಬಗ್ಗೆನೂ ಕೂಡ ಈಗ ಚರ್ಚೆ ಆಗೋಕ್ಕೆ ಶುರುವಾಗಿದೆ. ಇದು ಇನ್ನಷ್ಟು ಹೆಚ್ಚಾಗಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ರಾವಣ ಆದಂತಹ ರೇಣುಕಾಸ್ವಾಮಿಯನ್ನು ಸಂಹಾರ ಮಾಡಿದ್ದು ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಅಂತಲೂ ಕೂಡ ಹೇಳಬಹುದು. ಆದರೆ ಅದಕ್ಕೆ ಅವಕಾಶ ಇಲ್ಲ ನಮ್ಮ ಕಾನೂನಿನಲ್ಲಿ. ಆ ತಪ್ಪನ್ನು ದರ್ಶನ್ ಮತ್ತು ಇಡೀ ಗ್ಯಾಂಗ್ ಮಾಡ್ತು, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಅಸಾಧ್ಯ. ಇಲ್ಲೇನು ವಿಚಾರ, ಪವಿತ್ರ ಗೋಡೆಗೆ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸ್ತಾ ಇದ್ದ. ಆಮೇಲೆ ಕೆಲವೊಂದು ತನ್ನ ಮರ್ಮಾಂಗದ ಫೋಟೋ ಇರ್ಬೋದು ಮತ್ತು ತನ್ನ ಬೆತ್ತಲೆ ಫೋಟೋಗಳನ್ನು ಇರ್ಬೋದು, ಇವೆಲ್ಲವನ್ನೂ ಕೂಡ ಕಳಿಸಿ ಈಕೆಗೆ ನನ್ನ ಜೊತೆಗೆ ನೀನು ಈ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಛೇಡಿಸ್ತಾ ಇದ್ದ. ಪದೇ ಯಾವುದೇ ಬ್ಲಾಕ್ ಮಾಡಿದ್ರು ಕೂಡ, ಈಗ ಯಾವುದೇ ಅಕೌಂಟ್ ಓಪನ್ ಮಾಡ್ತಾನಲ್ಲ ಅದನ್ನು ಬ್ಲಾಕ್ ಮಾಡಿದ್ರೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡೋದು, ಅದರಿಂದ ಮೆಸೇಜ್ ಮಾಡೋದು, ಈ ರೀತಿ ಟಾರ್ಚರನ್ನು ಕೊಡ್ತಿದ್ದ. ಹೀಗಾಗಿ ಕೋಪದಲ್ಲಿ ದರ್ಶನ್ ಮತ್ತು ಇತರ ಸಹಚರರು ರೇಣುಕಾಸ್ವಾಮಿಯನ್ನು ಅಪಹರಿಸಿ ಬೆಂಗಳೂರಿಗೆ ಎತ್ತಾಕೊಂಡ್ಬಂದು ಬಹಳ ಕ್ರೂರವಾಗಿ ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡಿ ಆತನ ಜೀವವನ್ನು ತೆಗೆದರು ಅನ್ನೋದು ಒಂದು ಭಾಗ. ಈಗ ಇದೇ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ರೇಣುಕಾಸ್ವಾಮಿ
ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ತಪ್ಪು ಅನ್ನೋದ್ರ ಕೆಲವರ ವಾದ. ಆದರೆ ಇನ್ನೂ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಹೀಗೆ ಮೆಸೇಜ್ ಬರೋದು ಸರ್ವೇ ಸಾಮಾನ್ಯ ಅಂತಲೂ ಕೂಡ ಹೇಳ್ತಾರೆ. ಕೊಲೆಯಾದಂಥ ರೇಣುಕಸ್ವಾಮಿ ಫೇಕ್ ಅಕೌಂಟ್ಗಳ ಮೂಲಕ ಸಾಕಷ್ಟು ಜನರಿಗೆ ಇದೇ ರೀತಿ ಕಾಟವನ್ನು ಕೊಡ್ತಾ ಇದ್ದ, ಕೆಟ್ಟ ಕೆಟ್ಟ ಮೆಸೇಜನ್ನು ಕಳಿಸ್ತಾ ಇದ್ದ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಪೂರಕವಾಗಿ ಬಿಗ್ ಬಾಸ್ ಖ್ಯಾತಿಯ ನಟಿ ಚಿತ್ರರಂಗಸ್ವಾಮಿ ಕೂಡ ತಮಗೂ ಈ ಅಕೌಂಟ್ನಿಂದ ಕೆಟ್ಟ ಮೆಸೇಜ್ ಬಂದಿತ್ತು ಅನ್ನೋಂಥ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿರುವಂಥ ರೇಣುಕಸ್ವಾಮಿ ಅವರ ಸಂಬಂಧಪಟ್ಟಂಥ ವಿಡಿಯೋವನ್ನು ಶೇರ್ ಮಾಡಿರುವಂತಹ ಈ ಚಿತ್ರರಂಗಸ್ವಾಮಿ ಈ ರೇಣುಕಸ್ವಾಮಿದು ಅನ್ನಲಾದಂತಹ ಒಂದು ಅಕೌಂಟನ್ನು ತೋರಿಸ್ಬಿಟ್ಟು ಆ ಅಕೌಂಟಿಗೆ ಮತ್ತು ತನಗೆ ಆ ಅಕೌಂಟ್ನಿಂದ ಬಂದಿರುವಂಥ ಮೆಸೇಜ್ ಇವುಗಳನ್ನು ತೋರಿಸ್ಬಿಟ್ಟು ಈತ ಯಾವ ರೀತಿಯಾದಂತಹ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹೌದು, ನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಚಿತ್ರರಂಗಸ್ವಾಮಿಯವರು ಈ ಬಗ್ಗೆ ಬಹಿರಂಗವಾಗಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಪ್ರಸ್ತುತವಾಗಿ ಇಲ್ಲಿ ಏನೆಲ್ಲ ನಡೀತಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಈ ವಿಚಾರವಾಗಿ ಎಲ್ಲರೂ ಕೂಡ ಡಿಸ್ಟರ್ಬ್ ಕೂಡ ಆಗಿದ್ದಾರೆ. ಇಲ್ಲಿ ಯಾರಿಗೂ ಕೂಡ ನಾನು ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ. ಆದರೆ ರೇಣುಕಸ್ವಾಮಿ ಕುಟುಂಬಕ್ಕೆ ಶಕ್ತಿ ಕೊಡಲಿ, ಬಟ್ ರೇಣುಕಸ್ವಾಮಿ ಯಾವ ರೀತಿಯಾದಂಥ ಮನುಷ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಲಿ ಅನ್ನೋದು ಈಕೆಯ ಅಭಿಪ್ರಾಯ. ಇದೇ ಕಾರಣಕ್ಕೆ ನನಗೆ ಮಾರ್ಚ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದೀನಿ. ಈತ ಫೇಕ್ ಅಕೌಂಟ್ನಿಂದ, ಬೇರೆ ಬೇರೆ ಅಕೌಂಟ್ನಿಂದ ನನಗೆ ಮೆಸೇಜ್ ಮಾಡ್ತಾ ಇದ್ದ. ಈ ಅಕೌಂಟ್ನಲ್ಲಿ ಒಂದು ಗೌತಮ್ ಅನ್ನುವಂಥ ಹೆಸರು ಕೂಡ ಇತ್ತು, ಅದು ನಾನು ಬ್ಲಾಕ್ ಮಾಡಿದ್ದೆ. ಈ ಅಕೌಂಟ್ನಿಂದ ಅದೇ ರೀತಿಯ ಕೆಟ್ಟ ಮೆಸೇಜ್ಗಳು ಸಾಕಷ್ಟು ಜನರಿಗೆ ಕಳಿಸಿದ್ದ. ನನಗೂ ಕೂಡ ಅಚ್ಚರಿ ಆಯಿತು ಗೊತ್ತಾಗಿ. ಇದೇ ಅಕೌಂಟ್ನಿಂದ ನನಗೂ ಕೂಡ ಬಂದಿತ್ತು, ಗೌತಮ್ KS 1990 ಅಂತ ಹೇಳ್ಬಿಟ್ಟಿದೆ. ಇದು ಫೇಕ್ ಅಕೌಂಟು. ಇದನ್ನು ಚಿತ್ರರಂಗಸ್ವಾಮಿ ಬ್ಲಾಕ್ ಮಾಡಿದ್ದಾರೆ. ಅದರ ಸ್ಕ್ರೀನ್ಶಾಟನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನೋಡಿ. ಹಾಗಾಗಿ ಎಲ್ಲವನ್ನು ಕೂಡ ಶೇರ್ ಮಾಡಿದ್ದಾರೆ. ಬಟ್ ಆತ ಕಳಿಸಿದಂಥ ಮೆಸೇಜ್ನ ಸ್ಕ್ರೀನ್ಶಾಟನ್ನು ಕಳಿಸೋಕ್ಕೆ ಅಸಾಧ್ಯ ಆಗಿರೋದ್ರಿಂದ, ಅಂದರೆ ಅದು ಕಂಪ್ಲೀಟ್ ಬೆತ್ತಲಾಗಿದೆ, ಅದನ್ನು ತೋರ್ಸೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಇಲ್ಲಿ ಇವರು ಶೋ ಮಾಡಿಲ್ಲ. ಹಾಗಾದರೆ ಚಿತ್ರರಂಗಸ್ವಾಮಿ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ಇವರಿಗೆ ಗೌತಮ್ ಅಂತೇಳಿ ಇದೆ, ಈತ ರೇಣುಕಸ್ವಾಮಿ ಅಂತೇಳಿ ಹೆಂಗೆ ಹೇಳ್ತಾರೆ ಅಂತಲೂ ಕೂಡ ಇರ್ಬೋದು. ಇದಕ್ಕೂ ಕೂಡ ಸ್ವತಃ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪೊಲೀಸರು ತನಿಖೆ ಮಾಡಿ ಕೆಲವೊಂದಷ್ಟು ವಿಚಾರಗಳನ್ನು ಹೊರಗಾಕುವಾಗ ಗೌತಮ್ KS 1990 ಅನ್ನೋಂಥ ಅಕೌಂಟ್ನ ನೇಮನ್ನು ನೋಡ್ತಾರಂತೆ. ಈ ನೇಮನ್ನು ನೋಡಿದ ತಕ್ಷಣ ಎಲ್ಲೋ ನೋಡ್ದಂಗೆ ಇದೆಯಲ್ಲ ಈ ನೇಮನ್ನ ಅಂತೇಳಿ ನೋಡಿದಾಗ ಇವರು ಬ್ಲಾಕ್ ಲಿಸ್ಟಲ್ಲಿ ಸರ್ಚ್ ಮಾಡಿದಾಗ ಈ ಅಕೌಂಟ್ ಕೂಡ ಇರುತ್ತೆ. ಈ ಅಕೌಂಟ್ನಿಂದ ಇವರಿಗೆ ಇದೇ ರೀತಿಯಾದಂಥ ಮೆಸೇಜಸ್ಗಳು, ಫೋಟೋಸ್ಗಳು ಮತ್ತು ಬೇರೆ ಬೇರೆ ಕೆಟ್ಟದಾದಂಥ ವೀಡಿಯೋಗಳು ಕೂಡ ಬಂದಿತ್ತು. ನನ್ನನ್ನು ಆ ರೀತಿ ಪುಸಲಾಯಿಸಲಿಕ್ಕೆ ಅಥವಾ ಬೇರೆ ಏನಾದರೂ ಉದ್ದೇಶಕ್ಕೆ ಈ ರೀತಿ ಕಳಿಸಿದ್ದೇನೋ ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನು ಎಂಟರ್ಟೈನ್ಮೆಂಟ್ ಮಾಡಲ್ಲ. ಸೊ ದಟ್ ನಾನೇನು ಮಾಡ್ತೀನಿ, ಬ್ಲಾಕ್ ಮಾಡಿ ಬಿಸಾಕ್ತೀನಿ. ಇದೇ ರೀತಿ ಬ್ಲಾಕ್ ಮಾಡಿ ಬಿಸಾಕಿದ್ದೆ. ಆಮೇಲೆ ಇದು ಅತಿರೇಕಕ್ಕೆ ಹೋದಾಗ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ. ಬಟ್ ಅದನ್ನು ಸೀರಿಯಸ್ ಆಗಿ ಪೊಲೀಸರು ಸ್ವೀಕರಿಸಿರೋದಿಲ್ಲ. ಒಂದು ವೇಳೆ ಅವತ್ತು ಸೀರಿಯಸ್ ಆಗಿ ತೊಗೊಂಡಿದ್ದಿದ್ರೆ ಬಹುಶಃ ಇವತ್ತಿಗಿಂತ ಘಟನೆ ಆಗ್ತಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಇಲ್ಲಿ ಸಾಕಷ್ಟು ವಿಚಾರಗಳನ್ನು ಚಿತ್ರರಂಗಸ್ವಾಮಿ ಇಂಡೈರೆಕ್ಟ್ಲಿ ಕೂಡ ಹೇಳಿದ್ದಾರೆ, ಡೈರೆಕ್ಟಾಗಿ ಕೂಡ ಹೇಳಿದ್ದಾರೆ. ಯಾರ್ಯಾರು ಬೆನ್ನಿಗೆ ನಿಂತಿದ್ದಾರೆ, ಏನೇನು ಆಗ್ತಿದೆ, ಇಲ್ಲಿ ಒಂದೇ ಸೈಡ್ ಸ್ಟೋರಿ ಯಾಕೆ ಹೊರಗಡೆ ಬರ್ತಿದೆ, ಇಲ್ಲಿ ರೇಣುಕಸ್ವಾಮಿ ಕುಟುಂಬಕ್ಕೆ ಧೈರ್ಯ ತುಂಬಬೇಕು, ಆಮೇಲೆ ಕಷ್ಟದಲ್ಲಿದ್ದಾರೆ, ಅವೆಲ್ಲದೂ ಕೂಡ ಕರೆಕ್ಟು. ಬಟ್ ಅಟ್ ದಿ ಸೇಮ್ ಟೈಮ್ ಈ ರೀತಿ ನಮ್ಮ ಮನೆಯ ಹೆಣ್ಮಕ್ಳಿಗೂ ಕೂಡ ಇದೇ ರೀತಿ ಬಿಟ್ಟು ಬಿಡದೆ ಮೆಸೇಜ್ ಮಾಡುವಂಥದ್ದು, ಕಾಟ ಕೊಡೋದು ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ? ನೀವೇ ಹೇಳಿ. ಸಿಟ್ಟು ಬಂತು ಅಂತ ಹೇಳ್ಬಿಟ್ಟು ಹೋಗಿ ಸಾಯಿಸೋದಲ್ಲ ಪರಿಹಾರ. ಅದಕ್ಕೆ ಕಾನೂನಿನ ಪ್ರಕಾರ ಅಥವಾ ಒಂದು ನೀಟಾಗಿ ಫೋನ್ ಮಾಡಿ, ಹೀಗಿದೆ, ನೀನು ಈ ರೀತಿ ಮಾಡೋ ತಪ್ಪು, ಹಾಗೆ ಮಾಡೋಕ್ಕೆ ಹೋಗ್ಬೇಡ ಅಂತೇಳಿ ಬುದ್ಧಿ ಹೇಳೋದು, ಇವೆಲ್ಲದೂ ಮಾಡಬೇಕು. ಇಲ್ಲ ಅದಕ್ಕೂ ಕೂಡ ತಿದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆವಾಗ ಪರ್ಯಾಯ ಮಾರ್ಗವನ್ನು ಅನ್ನಿಸ್ಬೇಕೇ ಹೊರತು ಈ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಅತ್ಯಂತ ಅಪರಾಧ ಅನ್ನೋದು ಎಲ್ಲರ ಅಭಿಪ್ರಾಯ. ಅಷ್ಟು ಮಾತ್ರವಲ್ಲ, ಇಲ್ಲಿ ಕೆಲವೊಂದು ಅನುಮಾನಗಳು ಕೂಡ ಮೂಡೋಕ್ಕೆ ಶುರುವಾಗಿದೆ. ರೇಣುಕಸ್ವಾಮಿ ಇದೇ ರೀತಿ ಸಾಕಷ್ಟು ಜನ ಯುವತಿಯರಿಗೆ, ನಟಿಯರಿಗೆ ಮೆಸೇಜ್ ಮಾಡ್ತಿದ್ದ. ಈ ರೀತಿಯ ಮೆಸೇಜ್ ಮಾಡಿ ಈತನಿಗೆ ಇದೇ ರೀತಿಯಾದಂಥ ಕೈಯಾಳಿ ಶುರುವಾಗಿದ್ದ. ಈತ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಿಕ್ಕಾಪಟ್ಟೆ ಮೊಬೈಲ್ ಯೂಸ್ ಮಾಡ್ತಿದ್ದ ಅನ್ನೋಂಥ ಮಾಹಿತಿ ಇದೆ. ಇದೇ ಕಾರಣಕ್ಕೆ ಯೂಸ್ ಮಾಡ್ತಾ ಇದ್ದ. ಹೀಗೆ ಒಂದಲ್ಲ ಎರಡಲ್ಲ ಸಾಲು ಪ್ರಶ್ನೆಗಳು ಈಗ ಉಳಿದು ಬಿಟ್ಟಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ಒಂದು ತನಿಖೆ ನಡೀಲೇಬೇಕು. ಆಮೇಲೆ ರೇಣುಕಸ್ವಾಮಿಯ ಮೊಬೈಲ್ ಕೂಡ ಸಿಗಬೇಕು. ಆಗ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಆ ನಂತರ ಇಲ್ಲಿ ಪ್ರಕರಣವು ಕೂಡ ನಿಲ್ಲುತ್ತಾ ಬೀಳುತ್ತಾ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನೆಗಳ ಬಗ್ಗೆ? ಇಲ್ಲಿ ಚಿತ್ರರಂಗಸ್ವಾಮಿ ರೇಣುಕಸ್ವಾಮಿಯ ಬಗ್ಗೆ ಬಹಿರಂಗಪಡಿಸಿರುವಂಥ ಒಂದಷ್ಟು ವಿಚಾರಗಳನ್ನು ಕೇಳಿದಾಗ ಶಾಕ್ ಆಗ್ತಾ, ರೇಣುಕಸ್ವಾಮಿಯ ಅಸಲಿ ಮುಖವಾಡವನ್ನು ಕಳಚುವಂಥ ಸಮಯ ಈಗ ಹತ್ತಿರ ಬಂದಿದೆಯಾ? ಇದು ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಖುಷಿ ಕೊಡುತ್ತಾ? ಎಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಮುಂದಿನ ಸ್ಟೋರಿಗಳಲ್ಲಿ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.